ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿ ಎಂದಿದ್ದಕ್ಕೆ ಹಲ್ಲೆಯ ಕೇಸ್. ನಿರ್ವಾಹಕ ಚಾಲಕನ ಮೇಲೆ ಹಲ್ಲೆ ಮಾಡಿದವರನ್ನ ಅರೆಸ್ಟ್ ಮಾಡಲಾಗಿದೆ. ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಬಾಳೆಕುಂದ್ರಿಯ ಕೆಎಚ್ 33 ವರ್ಷ, ಹಾಗೆ 28 ವರ್ಷದ ರಾಹುಲ್ ರಾಜು ನಾಯ್ಡು, ಹಾಗೆ 28 ವರ್ಷದ ಬಾಳು ಸುರೇಶ್ ಗೋಂಜೇಕಳ ಬಂಧಿತ ಆರೋಪಿಗಳು. ಮೂವರನ್ನ ಹಿಂಡಲಗ ಜೈಲಿಗೆ ಕಳಿಸಿದ್ದಾರೆ ಪೊಲೀಸರು. ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ರೀತಿಯಾಗಿ ಯಾರ್ಯಾರು ದುರ್ವರ್ತನೆ ಅಥವಾ ಪುಂಡತನ ಈ ಥರದ್ದೆಲ್ಲ ಮಾಡ್ತಾರೋ ಇಂಥವ್ರಿಗೆ ಇದು ನಿಜವಾಗ್ಲೂ ಆಗ್ಬೇಕಾಗಿರೋದು ಅಲ್ಲ ರೀ. ಒಂದು ಬಸ್ನಲ್ಲಿ ಟಿಕೆಟು ಅಂತ ಕೇಳಿದ್ದಕ್ಕೇನೆ ಕನ್ನಡ ಯಾಕೆ ಮಾತಾಡ್ತೀಯಾ, ಮರಾಠಿ ಭಾಷೆ ಮಾತಾಡು ಅಂತ ಹೇಳಿ ಹಲ್ಲೆ ಮಾಡ್ತಾರೆ ಅಂತ ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವರು ಅವಿದ್ಯಾವಂತರು ಅಂತ ಕರಿಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಕೂಡ ಈ ಥರದವ್ರು ಇದ್ದಾರ ಅಂತ ಆಶ್ಚರ್ಯ ಆಗತ್ತೆ. ಒಂದು ಮಾನವೀಯತೆ ಅನ್ನೋದು ಇಲ್ಲ, ಒಂದು ಕಾಮನ್ ಸೆನ್ಸು ಅಂತನೂ ಇಲ್ಲ. ಇರೋದು ಕರ್ನಾಟಕ ಸರ್ಕಾರ ಕಳಿಸಿರುವಂಥ ಬಸ್ಸಲ್ಲಿ, ಹತ್ತು ಕುತ್ಕೊಂಡಿರೋದು ಕರ್ನಾಟಕ ಸರ್ಕಾರದ ಬಸ್ಸಲ್ಲಿ. ಇವ್ರು ಸೇವೆ ಪಡ್ಕೊಳ್ತಾ ಇರೋದು ಕರ್ನಾಟಕ ಸರ್ಕಾರ ನೇಮಕ ಮಾಡಿರುವಂತಹ ಚಾಲಕ ಮತ್ತು ನಿರ್ವಾಹಕನಿಂದ. ಆದ್ರೆ ಇವ್ರಿಗೆ ಬಸ್ಸಲ್ಲಿ ಕುತ್ಕೊಂಡು ದುರಹಂಕಾರ, ದರ್ಪ, ಕನ್ನಡದಲ್ಲಿ ಯಾಕೆ ಮಾತಾಡ್ತಾ ಇದೆಯಾ ಅಂತ. ನಿಮಗೆ ಕನ್ನಡ ಅಂದರೆ ಅಲರ್ಜಿ, ನಿಮಗೆ ಕನ್ನಡ ಕೇಳಿಸ್ಕೊಂಡ್ರೆ ಮೈ ಉರಿಯುತ್ತೆ ಅಂತ ಅಂದರೆ ನಿಮಗೆ ಅಂತ ಕೆಲವು ರಾಜ್ಯಗಳು ಅಂತ ಇದಾವಲ್ಲ ಅಲ್ಲಿಗೆ ಹೋಗಿ ಅಂತ ಆರಾಮಾಗಿ ಹೇಳಬಹುದು. ಆದರೆ ನಿಮ್ಮತನ ಅವಿವೇಕಿ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇಲ್ಲ. ಕನ್ನಡದಲ್ಲಿ ಮಾತಾಡಿದ್ರು ಅಂತ ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ಅನ್ನೋದಕ್ಕಿಂತ ಏನು ಸೇವೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮೊದಲು ನೋಡಬೇಕಾಗತ್ತೆ. ಇವತ್ತು ನನಗೆ ಕನ್ನಡ ಬರಲ್ಲ, ನನಗೆ ಮರಾಠಿ ಬರಲ್ಲ, ನನಗೆ ಉರ್ದು ಬರಲ್ಲ, ನನಗೆ ಇನ್ನೇನೋ ಬರಲ್ಲ, ಮತ್ತೇನೋ ಬರಲ್ಲ ಅಂತ ಎಲ್ಲರೂ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ಕೊಬಿಟ್ರೆ ನಮ್ಮ ದೇಶ ಇದೆಯಲ್ಲ, ಒಂದು ಸುಂದರವಾದಂಥ ದೇಶ ಅಂತ ನಾವು ಕರಿತೀವಲ್ಲ, ಅದರ ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗುತ್ತೆ. ಇನ್ನೂ ಒಂದು ಹೇಳ್ತೀನಿ ಕೇಳಿ. ನನಗೆ ಮರಾಠಿ ಬರಲ್ಲ, ನಾನು ಆ ಭಾಗಕ್ಕೆ ಬಸ್ಸಿಗೆ ತೆಗೆದುಕೊಂಡು ಹೋಗಲ್ಲ, ಬಸ್ಸಿಗೆ ಡ್ರೈವಿಂಗೇ ಮಾಡಲ್ಲ ಅಂತ ಅಂದರೆ ಯಾವ ಥರದ ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ನೀವು ಯಾವ ಬಸ್ಸಲ್ಲಿ ಕೂತಿದ್ದೀರಾ ಅದು ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ? ಯಾವ ಸರ್ಕಾರ ಕಳಿಸಿರುವಂಥ ಬಸ್ಸಲ್ಲಿ ಕೂತಿದ್ದೀರಾ? ನಿಮಗೆ ಕನ್ನಡ ಅಂದ್ರೇ ಆಗಲ್ಲ ಅಂತಂದರೆ ಅಂಥ ಬಸ್ಸಿಗೆ ಕಾಲೇ ಇಡಬಾರ್ದು, ಕಾಲೇ ಇಡಬೇಡಿ. ನಿಮಗೆ ಮರಾಠಿ ಭಾಷೆ ಮೇಲೆ ಅಷ್ಟು ಪ್ರೀತಿ ಅಲ್ವಾ, ನಿಮ್ಮ ಮಾತೃಭಾಷೆ, ನಿಮ್ಮ ವ್ಯಾಮೋಹ ಅಲ್ವಾ, ಅದಕ್ಕೆ ಅಂತ ಬಸ್ ಬಿಟ್ಕೊಳ್ಳಿ. ಕೇವಲ ಅದರಲ್ಲಿ ಮಹಾರಾಷ್ಟ್ರದವ್ರು ಮಾತ್ರ ಇರಬೇಕು, ಮರಾಠಿ ಮಾತ್ರ ಮಾತಾಡಬೇಕು, ಕಂಡಕ್ಟ್ರು, ಡ್ರೈವರು ಎಲ್ಲರೂ ಅದೇ ಇರಬೇಕು, ಅದೇ ಬಸ್ ಬರಬೇಕು. ಟಯರಿಂದ ಹಿಡಿದು, ಕನ್ನಡಿಯಿಂದ ಹಿಡಿದು, ಸೀಟಿಂದ ಹಿಡಿದು ಪ್ರತಿಯೊಂದು ಮರಾಠಿಗರೇ ಮಾಡಿರಬೇಕು. ಅಂಥ ಬಸ್ಸಿಗೆ ಹತ್ತಿ ಸಾಧ್ಯನಾ? ಚಾಲೆಂಜಾ? ಇದನ್ನು ಸ್ವೀಕರಿಸಕ್ಕೆ ರೆಡಿ ಇದ್ದೀರಾ? ಇಲ್ಲ ತಾನೆ, ಆಗಲ್ಲ ತಾನೆ. ಯಾಕೆ ಈ ಥರ ದುರ್ವರ್ತನೆ ಮಾಡಬೇಕು? ಸೊ ಅದೇ ಕಾರಣಕ್ಕಾಗಿ ಇದೀಗ ಅರೆಸ್ಟ್ ಮಾಡಲಾಗಿದೆ. ಇಂಥವ್ರನ್ನ ಒದ್ದು ಒಳಗೆ ಹಾಕಬೇಕು. ಆಗ ಈ ಥರ ಮಾಡಬಹುದು ಅಂತ ಪ್ರಚೋದನೆಗೆ ಒಳಗಾಗ್ತಾರಲ್ಲ ಅಂಥವ್ರು ತೆಪ್ಪಗೆ ಬಾಯಿ ಮುಚ್ಕೊಂಡಿರ್ತಾರೆ. ಒಂದು ಮಾನವೀಯತೆ ಅನ್ನೋದಿಲ್ಲ, ಭಾಷೆ ಅಂತೆ ಭಾಷೆ. ಫಸ್ಟಿಗೆ ಮಾನವೀಯತೆಯನ್ನು ಬಳಸ್ಕೊಳ್ಳಿ. ಅದು ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಭಾಷೆ ಆಗಿರ್ಬೋದು. ಯಾವುದೇ ವಿಚಾರದಲ್ಲಿ ಗಲಾಟೆ ಮಾಡೋದಕ್ಕಿಂತ ಮುಂಚೆ ನಾವು ಮನುಷ್ಯರು, ನಮಗೊಂದು ಮಾನವೀಯತೆ ಇರಬೇಕು ಅನ್ನೋದು ಇರಬೇಕು. ಅವರನ್ನು ಮನುಷ್ಯರು ಅಂತಾರೆ. ಇಲ್ಲ ಅಂತ ಅಂದರೆ ನೀವು ಮನುಷ್ಯರು ಆಗಿ ಇರೋದಕ್ಕೇನೆ ಯೋಗ್ಯತೆ ಅನ್ನೋದಿಲ್ಲ, ಪ್ರಾಣಿಗಳಾಗ್ಬಿಡಿ. ನೀವು ಪ್ರಾಣಿಗಳೇ ವಾಸಿ ಅಲ್ವಾ? ಯಾವ ಭಾಷೆ ಇಲ್ಲ, ಏನೂ ಇಲ್ಲ. ಎಲ್ಲ ಬೀದಿ ನಾಯಿಗಳು ಒಂದಾಗ್ತವೆ, ಆ ಬೀದಿಯವು ಈ ಬೀದಿಯವು ಅಂತ ಅಂದ್ಬಿಟ್ಟು. ಇದನ್ನ ಏನ್ರಿ ಏನಂತ ಕರೀತಾರೆ? ಇದನ್ನು ಕಾನೂನು ಸುವ್ಯವಸ್ಥೆನ ಹದಗೆಡಿಸೋದಕ್ಕೆ ಇಂಥವು ಸಾಕು. ಪಾಪ ವಯಸ್ಸಾಗಿರೋರು ಅವ್ರು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ಕಣ್ಣೀರು ಹಾಕ್ತಾರೆ. ದುಡ್ಕೊಂಡು ತಿನ್ನಕ್ಕೆ ಅಂತ ಬಂದಿದ್ದಾರೆ. ಯಾರಾದರೂ ನಿಮ್ಮ ತಲೆ ಹೊಡ್ಕೊಂಡು ತಿಂದ್ರಾ? ನಿಮ್ದು ಯಾರಾದ್ರು ದುಡ್ಡನ್ನು ಕಸಿದ್ಕೊಂಡ್ರಾ? ಕಳ್ತನ ಮಾಡಿದ್ರಾ? ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಕೇಳಿದ್ರಾ? ವಸೂಲಿ ಮಾಡಿದ್ರಾ? ದಂಧೆ ಮಾಡಿದ್ರಾ? ದರೋಡೆ ಮಾಡಿದ್ರಾ? ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಹೆಂಡತಿ ಮಕ್ಕಳನ್ನ ಸಾಕಬೇಕು, ಸಂಸಾರ ನಡೆಸಬೇಕು. ಕಷ್ಟಪಟ್ಟು ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಆ ಬಸ್ಸಲ್ಲಿ ಖಾಲಿ ನೀವಿಬ್ರು ಮಾತ್ರ ಅಲ್ಲ, ಅಥವಾ ನಿಮ್ಮಂಥವ್ರು 4 ಜನ ಮಾತ್ರ ಅಲ್ಲ, ದಿನನಿತ್ಯ ನೂರಾರು ಜನರನ್ನ ಹೊತ್ತು ತಿರುಗುವ ಬಸ್ಸು. ಅವರಿಗೂ ಕೂಡ ಸಮಯ ಪ್ರಜ್ಞೆ ಇರಬೇಕು, ಸಮಾಧಾನ ಇರಬೇಕು. ಅಂದರೆ ಮಾತ್ರ ಎಲ್ಲರ ಜೀವವನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಇಳಿಸ್ತಾರೆ, ಕರ್ಕೊಂಡು ಬರ್ತಾರೆ. ನಿಮ್ಮಂಥ ಪುಂಡರು ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಹಲ್ಲೆ ಮಾಡೋದು, ಮಾನಸಿಕವಾಗಿ ಕಿರುಕುಳ ಮಾಡೋದು, ಕಿರಿಕಿರಿ ಮಾಡೋದು ಮಾಡಿದ್ರೆ ಎಷ್ಟು ಜೀವಗಳು ಹೋಗ್ಬಿಡತ್ತೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಭಾಳ ಒಳ್ಳೆ ಕೆಲಸ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಮ್ಮೆಲೆ ತುಂಬ ಜನರನ್ನು ಕರೆಸಿ ಹಲ್ಲೆ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಎಲ್ಲರ ಮೇಲೂ ಆ್ಯಕ್ಷನ್ ಆಗಿದೆಯಾ? ಜೊತೆಗೆ ಈಗ ಡ್ರೈವರ್ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಪಾಪ ಬಹಳ ಕಣ್ಣೀರೆಲ್ಲ ಹಾಕ್ತಾ ಇದ್ರು. ಹಲ್ಲೆ ಆಗಿದ್ದ ವಿಚಾರಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು. ಯಾವ ರೀತಿ ಆಗಿದ್ದಾರೆ ಶ್ರೀಧರ್?
ನೀತಿ ಏನು ಕನ್ನಡ ಮಾತಾಡುವಂದಿದ್ದಕ್ಕೆ ನಿರ್ವಾಹಕ ಮತ್ತು ಚಾಲಕನ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಇದೆ. ಆ ಪ್ರಕರಣದಲ್ಲಿ ಪೊಲೀಸರು ಈಗ ಆರೋಪಿಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಮರಾಠಿ ಯುವಕರ ಪುಂಡಾಟ ಮತ್ತು ಗುಂಡಾಗಿರಿ ಏನಿದೆ, ಗುಂಡಾಗಿರಿಯ ಆ ಒಂದು ದೃಶ್ಯಗಳು ಕೂಡ ಮೊಬೈಲ್ ಸೆರೆಯಾಗಿದ್ದು, ಜೊತೆಗೆ ಆ ಒಂದು ಕಂಡಕ್ಟರ್ ಕೂಡ ಕಣ್ಣೀರ್ ಹಾಕುವಂತ ಏನು ಯಾವ ರೀತಿ ಅವ್ರ ಮೇಲೆ ಗುಂಡಾಗಿರಿ ಮಾಡಿದ್ರು ಅನ್ನೋ ವಿಚಾರ ಕೂಡ ಆತ ಎಳೆಯಾಗಿ ಬಿಚ್ಚಿಟ್ಟಿದ್ದ ಮಾಧ್ಯಮಗಳ ಮುಂದೆ. ಈಗ ಮಾರಿಯಾಳ ಪೊಲೀಸರು FIR ಅನ್ನು ದಾಖಲಿಸಿಕೊಳ್ಳುತ್ತಿದ್ದಂತೆ ಈಗ ಆರೋಪಿಗಳನ್ನು ಬಂಧಿಸುವಂತ ಕೆಲಸ ಮಾಡಿದ್ದಾರೆ. ಈಗ ಸದ್ಯಕ್ಕೆ 3 ಜನ ಆರೋಪಿಗಳನ್ನು ಬಂಧಿಸಿರ್ತಕ್ಕಂಥದ್ದು. ನಿತ್ರಿ ಇವೆಲ್ಲರೂ ಕೂಡ ಬಾಳೆಕುಂದ್ರಿ ಗ್ರಾಮದವರು ಅಂತ ಹೇಳ್ಬೋದು. ಮಾರುತಿ ಆಗಿರ್ಬೋದು, ರಾಹುಲ್ ಆಗಿರ್ಬೋದು ಮತ್ತು ಬಾಳು ಆಗಿರ್ಬೋದು. ಈ ಒಂದು 3ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇನ್ನೋರ್ವ ಆರೋಪಿ ಅಪ್ರಾಪ್ತ ಆಗಿರ್ತಕ್ಕಂಥ ಹಿನ್ನೆಲೆ ಆತನನ್ನ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಜೊತೆಗೆ ಈಗ ಏನು ಕಂಡಕ್ಟರ್ ಕೂಡ ನೋಡಿ ನೀತಿ ಈ ಒಂದು ಪ್ರಕರಣದಲ್ಲಿ ದೂರು ಕೊಡುವಂತ ಸಂದರ್ಭದಲ್ಲಿ ಹಲ್ಲೆ ಮಾಡಿದವ್ರ ಮೇಲೆ ಅಷ್ಟೇ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಟಿಕೆಟ್ ವಿಚಾರವಾಗಿ ಒಂದು ಯುವತಿ ಜೊತೆಗೆ ಗಲಾಟೆ ಆದ್ರೂ ಕೂಡ ಆ ಒಂದು ಹೆಣ್ಮಗಿನ ವಿರುದ್ಧ ಯಾವುದೇ ರೀತಿ ದೂರು ಕೊಟ್ಟಿಲ್ಲ. ಇಲ್ಲಿ ಆತ ದೂರು ಕೊಡುವಂತ ಸಂದರ್ಭದಲ್ಲಿ ಹಲ್ಲೆ ಯಾರು ಮಾಡಿದಾರೋ ಅವರ ಮೇಲೆ ಮಾತ್ರ ಈಗ ದೂರನ್ನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ವಿವಿಧ ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕಂದ್ರೆ ಬೆಳಗಾವಿ ನೆಲದಲ್ಲಿ ಒಂದು ಕನ್ನಡ ಮಾತಾಡುವಂದಿದ್ದಕ್ಕೆ ಈ ರೀತಿ ಒಬ್ಬ ಸರ್ಕಾರಿ ಬಸ್ ಚಾಲಕ ಮತ್ತು ನಿರ್ವಾಹಕನ ಮೇಲೆ ಒಂದು ಹಲ್ಲೆ ಮಾಡ್ತಾರಂದ್ರೆ ಯಾವ ಮಟ್ಟಿಗೆ ಇಲ್ಲಿ ಒಂದು MES ನ ಮತ್ತು ಆ ಒಂದು ಮರಾಠಿ ಪುಂಡರ ಗುಂಡಾಗಿರಿ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಚಲಿಸುತ್ತಿದ್ದಂತ ಬಸ್ ಅನ್ನ ಫಾಲೋ ಮಾಡ್ಕೊಂಡ್ ಬಂದು ನಿಲ್ಲಿಸಿ ಒಂದು ಹಲ್ಲೆ ಮಾಡುವಂತದ್ದಾಗಿರ್ಬೋದು. ಈಗಾಗಲೇ ಏನು ಮಾರಿಯಾಳ ಪೊಲೀಸರು ಒಂದು ಪ್ರಕರಣ ದಾಖಲಿಸಿಕೊಂಡು 3 ಆರೋಪಿಗಳನ್ನ ಅರೆಸ್ಟ್ ಮಾಡಿ ಏನು ಹಿಂಡಲ್ಗ ಜೈಲಿಗೆ ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇನ್ನೂ ಕೂಡ ಈ ಒಂದು ಘಟನೆಯಿಂದ ಬೆಳಗಾವಿ ಮತ್ತು ಏನು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಒಂದಿಷ್ಟು ಏನು ಬೂದಿ ಮುಚ್ಚಿದ ಕೇಂದ್ರಂತ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಹಲ್ಲೆ ಮಾಡುವಂತ ಘಟನೆ ಆಗಿರ್ಬೋದು. ಅದಕ್ಕೆ ಪ್ರತಿಯಾಗಿ ಏನು ಈ MS ಗುಂಡಾವರ್ತನೆ ಏನಿದೆ, ಗುಂಡಾವರ್ತನೆ ಮುಂದುವರೆದಿದೆ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕಡಿವಾಣ ಹಾಕ್ಬೇಕಂದ್ರೆ ರಾಜ್ಯ ಸರ್ಕಾರ MES ಅನ್ನ ನಿಷೇಧ ಮಾಡಬೇಕು. ಶ್ರೀಧರ್, ಈ 3 ಜನ ಈಗ ಅರೆಸ್ಟ್ ಮಾಡಿದಾರಲ್ವಾ, ಕೇಸ್ ಆಗಿದೆಯಲ್ಲ, ಇವ್ರು 3 ಜನ ಕರ್ನಾಟಕಕ್ಕೆ ಸೇರಿದವರೋ ಅಥವಾ ಬೇರೆ ರಾಜ್ಯಕ್ಕೆ ಸೇರಿದವರೋ, ಬೇರೆ ದೇಶಕ್ಕೆ ಸೇರಿದವರೋ? ಈ 3 ಜನ ಅರೆಸ್ಟ್ ಆದಂತವ್ರು ಬೆಳಗಾವಿ ತಾಲೂಕಿನ KH ಬಾಳೆಕುಂದ್ರಿ ಗ್ರಾಮದವರು. ಇವರೆಲ್ಲರೂ ಕೂಡ ಬೆಳಗಾವಿ ಜಿಲ್ಲೆಯವರೇ ಮತ್ತು ಬೆಳಗಾವಿ ತಾಲೂಕಿನ. ಅಂದ್ರೆ ನಮ್ಮ ರಾಜ್ಯದಲ್ಲೇ ಇಟ್ಕೊಂಡು ಇವ್ರಿಗೆ ಕನ್ನಡ ಕೇಳಿದ್ರೆ ಮೈ ಉರಿಯತ್ತೆ ಅಲ್ವಾ? ಖಂಡಿತವಾಗಿ ನೀತಿ ಈ ರೀತಿಯ ಒಂದು ವರ್ತನೆ ಏನಿದೆ ಆ ವರ್ತನೆಯನ್ನ ತಗ್ಗಿಸ್ಬೇಕಂದ್ರೆ ಸರ್ಕಾರ ಕೂಡ ಕಠಿಣವಾದಂತ ಕ್ರಮಗಳನ್ನು ಜರುಗಿಸಬೇಕಾಗುತ್ತೆ. ಯಾಕಂದ್ರೆ ಪದೇ ಪದೇ ಗಡಿಯಲ್ಲಿ MES ನ ಪುಂಡಾಟ ಉಪ್ಪಟ್ಟಳ ಮುಂದುವರೆದಿದೆ. ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗತ್ತೆ ನೀತಿ. ಅಲ್ಲ ಶ್ರೀಧರ್, ಈ ಘಟನೆಗಳು ನೋಡಿದಾಗ ಒಂದ್ ಅನ್ಸೋದು, ಇವರಿರೋದು ಕರ್ನಾಟಕದಲ್ಲಿ, ಎಲ್ಲಾ ರೀತಿಯಾದಂಥ ಸವಲತ್ತನ್ನ ಪಡ್ಕೊಳ್ಳೋದು ಕರ್ನಾಟಕದಲ್ಲಿ. ಇವರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID, ಈ ಯೋಜನೆಗಳು ಎಲ್ಲ ಸಿಗುವಂಥದ್ದು ಕರ್ನಾಟಕ ಸರ್ಕಾರದಿಂದ. ಇವ್ರ ನಿಯತ್ತು ಮಾತ್ರ ಮಹಾರಾಷ್ಟ್ರಕ್ಕೆ ಅಥವಾ ಆ ಭಾಷೆಗೆ. ಎಲ್ರಿಗೂ ಅವ್ರವ್ರ ಭಾಷೆ ಅಂತಂದ್ರೆ ವ್ಯಾಮೋಹ ಇರುತ್ತೆ, ಪ್ರೀತಿನೂ ಇರುತ್ತೆ. ಆದರೆ ಇನ್ನೊಂದು ಭಾಷೆ ಮಾತಾಡೋರನ್ನ ಅಗೌರವ ಮಾಡುವಂಥದ್ದು ಅಥವಾ ಒಂದು ಮಾನವೀಯತೆಯನ್ನು ಮರೆತು ಹಲ್ಲೆ ಮಾಡುವಂಥದ್ದು ಅಂತ ಅಂದರೆ ಇವ್ರನ್ನ ಹಾಗಿದ್ರೆ ನಾಲಾಯಕ್ಗಳು ಅಂತ ಕರಿಬೋದಲ್ಲ. ಕರ್ನಾಟಕದಲ್ಲಿ ಇರೋದಕ್ಕೆ ಇವ್ರಿಗೆ ಯಾವುದೇ ಯೋಗ್ಯತೆನೇ ಇಲ್ಲ, ಯಾವುದೇ ಸವಲತ್ತುಗಳನ್ನು ಪಡ್ಕೊಳ್ಬಾರ್ದು, ಕರ್ನಾಟಕ ಸರ್ಕಾರ ಕಳಿಸುವಂಥ ಬಸ್ಸಿಗೆ ಹತ್ತಬಾರ್ದು. ಸೊ ಈ ಥರದ್ದು ರೂಲ್ಸ್ಗಳನ್ನು ಕೂಡ ಮಾಡಬೇಕು ಅಂತ ಆಗ್ರಹ ಆಗುತ್ತೆ ಅಲ್ವಾ? ಒಂದು ಮಾನವೀಯತೆನೂ ಇಲ್ಲ, ಅದ್ರ ಜೊತೆಗೆ ನಾವಿಲ್ಲಿದ್ದೀವಿ, ಎಲ್ಲರ ಜೊತೆಗೂ ಸಹಬಾಳ್ವೆಯಿಂದ ಇರಬೇಕು. ಯಾವಾಗ ಕಲಿತಾರೆ ಇವ್ರ ಬುದ್ಧಿನ? ಇನ್ಯಾವಾಗ ನಮ್ಮ ಸರ್ಕಾರ ಎಚ್ಚೆತ್ಕೊಂಡು ಒಂದು ಕಠಿಣ ರೂಲ್ಸ್ ಅನ್ನೋದು ತರುತ್ತೆ? ಹಾಗಿದ್ರೆ ಈಗ ಡ್ರೈವರ್ಸ್ಗಳು, ಕಂಡಕ್ಟರ್ಗಳು ಬಸ್ಸನ್ನು ತೆಗೆದುಕೊಂಡು ಬೆಳಗಾವಿ ಕಡೆ ಹೋಗಂಗೆ ಇಲ್ವಾ? ಹಾಗಾದ್ರೆ ಒಂದು ಭದ್ರತೆ ಅನ್ನೋದೇ ಇಲ್ವಾ ಹಾಗಾದ್ರೆ? ನೀತಿ ಖಂಡಿತವಾಗಿಯೂ ಒಂದು ಈ ಗಡಿ ಭಾಗದಲ್ಲಿ ಕನ್ನಡಿಗರಿಗೆ ಒಂದು ಭದ್ರತೆ ಕೊಡಬೇಕು. ಜೊತೆಗೆ ಇಂಥ ಉಪಟಳ ಮಾಡುವಂತವರಿಗೆ ಕಠಿಣ ಕ್ರಮ ಆಗಬೇಕು. ಇಲ್ಲಿ ಪ್ರಮುಖವಾಗಿ ನೀತಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಇಲ್ಲಿಯವರೆಗೂ ಕೂಡ ಈ ಒಂದು MES ನ ಈ ಒಂದು ಪುಂಡಾಟ ಉಪಟಳ ಹೀಗೆ ಮುಂದುವರೋದಕ್ಕೆ ಕಾರಣ ಏನಂದ್ರೆ ಅದು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೋದು. ಯಾಕೆ ಯಾವುದೇ ರಾಜಕೀಯ ಪಕ್ಷ ಇರೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಮರಾಠ ಭಾಷಿಕರ ವೋಟ್ ಬ್ಯಾಂಕ್ ಅದನ್ನ ಸೆಳೆಯೋದಕ್ಕಾಗಿ ಆ ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಗಾಗಿ ಆ ಒಂದು MES ನ ವಿರುದ್ಧ ಯಾವುದೇ ರೀತಿಯ ಯಾವುದೇ ಸರ್ಕಾರ ಬಂದ್ರು ಕಠಿಣ ಕ್ರಮಗಳನ್ನು ನಿಲುವನ್ನು ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಇಲ್ಲೊಂದು ಕಡೆ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಿದಾಗ ಮಾತ್ರ ಏನಂದ್ರೆ ಈ MES ನ ಪುಂಡಾಟಕ್ಕೆ, ಹಾವಳಿಗೆ ಬ್ರೇಕ್ ಬೀಳುತ್ತೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಕ್ರಮಗಳನ್ನ ಸರ್ಕಾರಗಳು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಕಳೆದ 4 ದಶಕಗಳಿಂದ ಗಡಿಯಲ್ಲಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರು ಎರಡು ಬೇಡಿಕೆ ಇರ್ತಕ್ಕಂಥದ್ದು. ಒಂದು, MES ಪುಂಡಾಟಿಕೆ ಮಾಡುವಂತ ಗುಂಡಾಗಳನ್ನಿಂದರೆ ಅವರನ್ನ ಗುರುತಿಸಿ ಗುಂಡಾ ಕಾಯ್ದೆಯಡಿ ಅರೆಸ್ಟ್ ಮಾಡ್ಬೇಕು ಅನ್ನೋ ಒಂದು ಬೇಡಿಕೆ. ಮತ್ತೊಂದ್ ಕಡೆ MES ಸಂಘಟನೆ ಏನಿದೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅನ್ನೋ ಸಂಘಟನೆ ಏನಿದೆ, ಪ್ರತಿ ಹಂತದಲ್ಲಿ ಗಡಿ ಮತ್ತು ಭಾಷಾ ವಿಚಾರದಲ್ಲಿ ಏನೋ ಒಂದು ಪುಂಡಾಟಿಕೆ ಪ್ರದರ್ಶನ ಮಾಡ್ತಾರೋ ಆ ಒಂದು MES ಸಂಘಟನೆಯನ್ನ ರಾಜ್ಯ ಸರ್ಕಾರ ನಿಷೇಧ ಮಾಡಬೇಕು. ಯಾಕಂದ್ರೆ ಇದೇ MES ಸಂಘಟನೆಯಿಂದ ನಿರಂತರವಾಗಿ ಗಡಿ ಭಾಗದಲ್ಲಿ ಇಂಥ ಒಂದು ಕೃತ್ಯಗಳು ನಡೀತಾ ಇದಾವೆ. ಅದು
ಭಾಷೆ ಆಗಿರ್ಬೋದು ಮತ್ತು ಗಡಿ ವಿಚಾರದಲ್ಲಿ ನಿರಂತರವಾಗಿ ಖ್ಯಾತಿಯನ್ನು ತೆಗಿತಾ ಇದ್ದಾರೆ. ಇವತ್ತು ಒಂದು KSRTC ಅಲ್ಲಿ ಕೆಲಸ ಮಾಡುವಂತ ಒಬ್ಬ ಬಸ್ ಕಂಡಕ್ಟರ್ನಾಗಿರ್ಬೋದು, ಚಾಲಕನಾಗಿರ್ಬೋದು, ಆತನ ಮೇಲೆ ಇನ್ನೂ ಮೀಸೆ ಚಿಗರಂತ ಹುಡುಗರು ಬಂದು ಹಲ್ಲೆ ಮಾಡ್ತಾರೆ. ಅಂದ್ರೆ ಭಾಷೆ ವಿಚಾರವಾಗಿ ನಾವಿಲ್ಲಿ ಅರ್ತ್ಕೊಳ್ಬೇಕಾಗತ್ತೆ ಯಾವ ರೀತಿ ವ್ಯವಸ್ಥೆ ಇರ್ತಕ್ಕಂಥದ್ದು. ಈ ವ್ಯವಸ್ಥೆಗೆ ಒಂದು ಕಡಿವಾಣ ಹಾಕ್ಬೇಕಂದ್ರೆ ಇಲ್ಲಿ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನೊಂದು ಅಂಶವನ್ನ ಏನು ಕಂಡಕ್ಟರ್ ನಿನ್ನೆ ಗಂಭೀರವಾಗಿ ಆರೋಪ ಮಾಡಿದ್ದ ಏನಂದ್ರೆ, ತಾವು ಪೊಲೀಸ್ ಠಾಣೆಗೆ ಹೋದ್ರು ಕೂಡ ಪೊಲೀಸ್ ಅಧಿಕಾರಿಗಳು ಇದನ್ನ ರಾಜಿ ಮಾಡ್ಕೊಳ್ಬೇಕು ಅನ್ನೋಂತ ಮಾತನ್ನ ಅವರು ಹೇಳಿದ್ರು ಅನ್ನೋಂತ ಮಾತನ್ನ ಸ್ವತಃ DCP ರೋಹನ್ ಜಗದೀಶ್ ಮುಂದೆ ಹೇಳಿರ್ತಕ್ಕಂಥದ್ದು. ಇದನ್ನು ಕೂಡ ರೋಹನ್ ಜಗದೀಶ್ ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ. ಅದರಂತೆ ಅವರ ವಿರುದ್ಧ ಏನು ಡಿಸಿಪ್ಲಿನರಿ ಆಕ್ಷನ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈಗ DCP ರೋಹನ್ ಜಗದೀಶ್ ಹೇಳಿರ್ತಕ್ಕಂಥದ್ದು. ಸೊ ಈ ರೀತಿಯ ಮನಸ್ಥಿತಿಗಳೇನಂದ್ರೆ ಆ ಮನಸ್ಥಿತಿಗಳ ಅಧಿಕಾರಿಗಳ ಮನಸ್ಥಿತಿಯನ್ನು ಕೂಡ ಬದಲಾಗಬೇಕಂದ್ರೆ ಇಂಥ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳುವಂತ ಕೆಲಸವನ್ನ ಏನು ಸರ್ಕಾರ ಮಾಡಬೇಕಾಗತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀ ದತ್ತ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಟಿಕೆಟ್ ತಗೋಬಾರ್ದು.